ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ನಿನ್ನೆ ತರಗತಿಯಲ್ಲಿ ನಿಮಗೆ ಚಲನೆ ಸಮೀಕರಣಗಳು ಮೂರಿದ್ದಾವೆ. ಒಂದನೇದು v = u + at, s = ut + ½ at², 2as = v² - u² ಅಂತ ಆ ಸಮೀಕರಣಗಳು, ಅದಕ್ಕೆ ಸಂಬಂಧಪಟ್ಟ ಲೆಕ್ಕಗಳನ್ನು ಕೂಡ ಮಾಡಿಸಿದೆ. ಇಲ್ಲಿ u ಅಂದರೆ ಆರಂಭ ವೇಗ, v ಅಂದರೆ ಅಂತಿಮ ವೇಗ, t ಅಂದರೆ ಕಾಲ, a ಅಂದರೆ ವೇಗೋತ್ಕರ್ಷ, ಇನ್ನೊಂದು s ಅಂತ ಬರ್ತದೆ, ಚಲಿಸಿದ ದೂರ. ಇದು ಮೂರು ಇದಕ್ಕೇನಂತಾರೆ, ಚಲನೆ ಸಮೀಕರಣಗಳು ಅಂತ ಹೇಳ್ತಾರೆ. ಯಾವುದೇ ಒಂದು ವಸ್ತು ಚಲಿಸ್ತಿರ್ಬೇಕಾದ್ರೆ ಅದನ್ನು ಅಳೆಯುವಂಥ ವಿಧಾನ ಇದು. ಇವಾಗ ಅದು ಹೇಗೆ ಬಂತು ಆ ಸೂತ್ರಗಳು, ಎಲ್ಲಿಂದ ತಗೊಂಬಂದ್ರಿ ಅಂತ ನೀವು ಕೇಳ್ಬೋದು. ಸಾಮಾನ್ಯ ಡೌಟ್ ಬಂದೇ ಬರುತ್ತೆ. ಸುಮ್ಮನೆ ಬರೆದ್ಬಿಟ್ರಾ? ಅದಕ್ಕೆ ಎರಡು ವಿಧಾನ ಇದೆ. ಒಂದು ಲೆಕ್ಕಾಚಾರ ವಿಧಾನ ಇದೆ, ಇನ್ನೊಂದು ನಕ್ಷೆ ವಿಧಾನ ಅಂತ. ನಿಮಗೆ ಈ ವರ್ಷಕ್ಕೆ ನಕ್ಷೆ ವಿಧಾನ ಹೇಳ್ಕೊಟ್ಟಿದ್ದಾರೆ. ನಕ್ಷೆ ವಿಧಾನದಿಂದ ಚಲನೆಯ ಸಮೀಕರಣಗಳು. ಅದರಲ್ಲಿ ನಿಮಗೆ ಕಳೆದ ಸಲ ಎರಡು ನಕ್ಷೆ ಪರಿಚಯ ಮಾಡಿದೆ. ಒಂದು ದೂರ ಮತ್ತು ಕಾಲ ನಕ್ಷೆ, ಇನ್ನೊಂದು ವೇಗ ಮತ್ತು ಕಾಲ ನಕ್ಷೆ ಅಂತ. ಈಗ ಇಲ್ಲಿ ಬರೆದಿರೋದು ವೇಗ ಮತ್ತು ಕಾಲ ನಕ್ಷೆ. ಇದು ವೇಗವನ್ನು y ಅಕ್ಷದಲ್ಲೂ ಕಾಲವನ್ನು x ಅಕ್ಷದಲ್ಲೂ ನಮೂದಿಸಿದೆ. ಇಲ್ಲಿ ಆರಂಭ ವೇಗ u ಅನ್ನು 0 ಅಂತ ತಗೊಂಡಿಲ್ಲ, ಯಾವುದೋ ಒಂದು ಮಾನ ಇಟ್ಕೊಂಡಿದ್ದೀವಿ. ಅದನ್ನು OA ಅಂತ ಗುರುತಿಸಿದ್ದೀವಿ. ಇಲ್ಲಿಂದ ಆರಂಭ ಆಗುತ್ತೆ ಒಂದು ವಸ್ತುವಿನ ಚಲನೆ ಎ ಇಂದ. ಇದು ಏಕರೂಪ ವೇಗೋತ್ಕರ್ಷ ಅಂತ ನಿನ್ನೆ ಹೇಳಿದ್ವಿ. ವೇಗೋತ್ಕರ್ಷ, ವೇಗಾಪಕರ್ಷ ಅಂತ ಎರಡು. ವೇಗೋತ್ಕರ್ಷನ ವೇಗ ಹೆಚ್ಚಾಗ್ತಾ ಹೋಗೋದು, ವೇಗಾಪಕರ್ಷನ ವೇಗ ಕಮ್ಮಿ ಆಗ್ತಾ ಬರೋದು, ಹೌದಲ್ಲ? ಇಲ್ಲಿ ಎ ಎಂಬ ವಸ್ತುವು ಎ ಇಂದ ಆರಂಭ ಆಗಿ ಬಿ ತನಕ ವೇಗ ಹೆಚ್ಚಾಗ್ತಾ ಹೋಗಿದೆ ಅಂತ ತೋರಿಸುತ್ತೆ. ಇದು ವೇಗ. ಕಾಲದೊಂದಿಗೆ ಇದು ಟಿ ಅಂದ್ರೇನು, 1 ಸೆಕೆಂಡಿಗೆ ಇಲ್ಲಿರುತ್ತೆ, 2 ಸೆಕೆಂಡಿಗೆ ಇಲ್ಲಿರುತ್ತೆ, ಹೀಗೆ ಕಾಲ ಹೆಚ್ಚಾದ ಹಾಗೆ ವೇಗ ಹೆಚ್ಚಾಗ್ತಾ ಹೋಗುತ್ತೆ ಅಂತ ನಾನು ನಿಮಗೆ ಉದಾಹರಣೆ ಕೊಟ್ಟಿದ್ದೆ. ಟ್ರೈನು ಸ್ಟೇಷನಿಂದ ಆರಂಭ ಆಗ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ 0 ಇರುತ್ತೆ. ಆ ವಿಸಿಲ್ ಕೊಟ್ಟ ತಕ್ಷಣ ಏನಾಗುತ್ತೆ, ವೇಗ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನೇ ಇಲ್ಲಿ ತೋರಿಸಿದೆ, ನಕ್ಷೆಯಲ್ಲಿ ತೋರಿಸಿದೆ. ನಕ್ಷೆ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ, ಈ ಥರ ಇದ್ದರೆ ಅರ್ಥ ಏನು, ವೇಗ ಹೆಚ್ಚಾಗಿದೆ ಅಂತ ಅರ್ಥ. ಆಮೇಲೆ ಈ ಕಾಲವನ್ನು ನಾವು ಅದು ಕೊನೆಯ ಹಂತ ಬಿಗೆ ಮುಟ್ಟಿದೆ. ಎಯಿಂದ ಆರಂಭ ಅದು ಬಿಗೆ ಮುಟ್ಟಿದೆ. ಇದು ಅಂತಿಮ ವೇಗ ಅಂತ ಕರಿತೀವಿ. ಸೊ ಅಂತಿಮ ವೇಗ ನಕ್ಷೆಯಲ್ಲಿ ತೋರಿಸುವಾಗ ಬಿ ಇಂದ ಸಿವರೆಗೆ ಇರೋ ದೂರವನ್ನು ಅಂತಿಮ ವೇಗ ವಿ ಅಂತ ಸೂಚಿಸಿದೆ. ಆರಂಭ ವೇಗವನ್ನು OAಯಲ್ಲಿ ಸೂಚಿಸಿದೆ, ಅಂತಿಮ ವೇಗವನ್ನು BCಯಲ್ಲಿ ಸೂಚಿಸಿದೆ, ವಿ ಅಂತ ಹೇಳ್ಬಿಟ್ಟು. ಕಾಲವನ್ನು OC ಅಥವಾ ಟಿ ಅಂತ ಗುರುತಿಸಿದ್ವಿ. ಇದಿಷ್ಟು ನಮಗೆ ಇರತಕ್ಕಂಥ ವಿಚಾರಗಳು. ಈಗ ಅದನ್ನು ಸಾಧಿಸಬೇಕಾದ್ರೆ ಒಂದು ರಚನೆ ಮಾಡಬೇಕಾಗತ್ತೆ. ನಾವು ಏನು ರಚನೆ, ಬಿಯನ್ನು ಸಿಗೆ ಸೇರಿಸ್ಬೇಕಾಗತ್ತೆ. ಲಂಬ ಅಂದರೆ ಎಲ್ಲಿಗೆ ಸೇರುತ್ತೆ ಅಂತ ನೋಡಲಿಕ್ಕೆ, ಟೈಮ್ ನೋಡೋಕ್ಕೆ. ಎರಡನೇದಾಗಿ ಈ OCಗೆ ಸಮಾನಾಂತರವಾಗಿ ಇಲ್ಲೊಂದು ರೇಖೆ ಎಳೆದಿದೆ, BE ಅಂತ ಹೇಳ್ಬಿಟ್ಟು, ಯಾಕೆಂದರೆ ಅದು ಆಯತ ಬರುತ್ತಗೋಸ್ಕರ. ಮೂರನೇದಾಗಿ ಎ ಇಂದ ಒಂದು ಲಂಬ ಎಳೆದಿದೆ BCಗೆ, ಅದರ ಹೆಸರು AD ಅಂತ. ಸೊ AD ಎಂಬುದು ಲಂಬ. ಅಲ್ಲಿ AD ಎಂಬುದು ಲಂಬ ಇಲ್ಲಿ ಎಳೆದಿದೆ. ಇದು ನಾವು ರಚನೆ ಮಾಡಿದ್ದು. ಇದು ಕೂಡ ಲಂಬನೇ, ಇದು ಕೂಡ ಲಂಬನೇ, ರಚನೆ ಮಾಡಿರ್ತಕ್ಕಂಥದ್ದು. ಸೊ ಇದಿಷ್ಟು ನಕ್ಷೆಯ ಪರಿಚಯ. ಇನ್ನಿಲ್ಲಿ ವೇಗ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿದಾಗ ಅದನ್ನು ವೇಗೋತ್ಕರ್ಷ ಅಂತೀವಿ, ಅದನ್ನು ಎ ಅಂತ ಹೇಳ್ತೀವಿ. ಈಗ ಮೊದಲನೇ ನಕ್ಷೆ ಏನು ಹೇಳ್ತದೆ ಅಂದರೆ, ಒಂದು ವಸ್ತುವಿನ ವೇಗಕ್ಕೂ ಕಾಲಕ್ಕೂ ಸಂಬಂಧ ಏನು ಅಂತ. ಅದೇ ಮೊದಲನೇ ಸಮೀಕರಣ. v =
ಯು ಪ್ಲಸ್ ಎ ಟಿ. ವಿ ಮತ್ತು ಟಿ ವೇಗಕ್ಕೂ ಕಾಲಕ್ಕೆ ಸಂಬಂಧ ಏನು ಎಂಬುದನ್ನು ಮೊದಲನೇ ನಕ್ಷೆ ಮೊದಲನೇ ಸಮೀಕರಣ ಹೇಳುತ್ತೆ. ಇದು ಮಾಡಬೇಕಾದ್ರೆ ಈ ನಕ್ಷೆಯನ್ನು ಮಾಡಿಬಿಟ್ಟು ಆರಂಭ ವೇಗ ಯು ಈಸ್ ಈಕ್ವಲ್ ಟು ಓ ಎ ಅಂತ ತಗೊಂಡಿದ್ದೀವಿ. ಬಿ ಸಿ ಅಂತ ಹೇಳಿದ್ರೆ ಏನಾಗುತ್ತೆ ನೋಡಿ, ಬಿ ಸಿ ಇಲ್ಲಿಂದ ಇಲ್ಲಿರುವ ದೂರ ಬಿ ಡಿ ಪ್ಲಸ್ ಡಿ ಸಿ ಆಗುತ್ತೆ. ಬಿ ಡಿ ಪ್ಲಸ್ ಡಿ ಸಿ. ಬಿ ಸಿ ಅಂದರೆ ವಿ ಅಂತ ಗುರುತಿಸಿದ್ದೇವೆ, ಬಿ ಡಿಯನ್ನು ಹಾಗೆ ಬರೆದಿದ್ದೇವೆ. ಡಿ ಸಿ ಅಂದರೆ ಒಂದೇ, ಓ ಎ ಅಂದರೆ ಒಂದೇ. ನೋಡಿ, ಡಿ ಸಿ ಅಂದರೆ ಒಂದೇ, ಓ ಎ ಅಂದರೆ ಒಂದೇ. ಅದನ್ನು ಯು ಅಂತ ಕರೆಯೋಣ. ಸೊ ಬಿ ಡಿ ಪ್ಲಸ್ ಯು ಅಂತ. ಸೊ ಆಗೇನಾಗುತ್ತೆ, ಬಿ ಡಿ ಈಸ್ ಈಕ್ವಲ್ ಟು ವಿ ಇಲ್ಲಿದೆ, ಯು ಅನ್ನು ಈಚೆ ತರಬೇಕಾಗತ್ತೆ. ಪ್ಲಸ್ ಯು ಅನ್ನು ಈಚೆ ತಂದಾಗ ಸಮೀಕರಣ ನಿಯಮ ಪ್ರಕಾರ ಮೈನಸ್ ಯು ಅಂತ ಆಗುತ್ತೆ. ಸೊ ಬಿ ಡಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಅಂತ ಆಗುತ್ತೆ. ಒಂದನೇ ಸಮೀಕರಣ. ಅರ್ಥ ಆಯ್ತಾ? ಎಸ್. ಈಗ ನಾವು ಮಾಡಬೇಕಾದ್ದೇನೀಗ, ವೇಗೋತ್ಕರ್ಷ ಸಮಾಚಾರ ನೋಡಬೇಕೀಗ. ವೇಗೋತ್ಕರ್ಷ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ವೇಗ ಹೆಚ್ಚಾಗಿದೆ ಅಂತ ತೋರಿಸ್ತಾ ಇದೆ. ಸೊ ವೇಗದಲ್ಲಾದ ಬದಲಾವಣೆ ಬೈ ತೆಗೆದುಕೊಂಡ ಕಾಲ. ವೇಗದಲ್ಲಾದ ಬದಲಾವಣೆ ಅಂದರೆ ಯಾವುದು ನೋಡಿ, ಬಿ ಡಿ ಬೈ ಎ ಡಿ. ಬಿ ಡಿ ಅಂದರೆ ಇಲ್ಲಿಂದ ಇಲ್ಲಿಗೆ. ಸೊ ಬಿ ಡಿ ಮತ್ತು ಎ ಡಿ ಈ ಅನುಪಾತಕ್ಕೆ ಬದಲಾವಣೆ ಅಂತ ಕರೀತಾರೆ. ಸೊ ಬಿ ಡಿ ಬೈ ಎ ಡಿ. ಎ ಡಿ ಅಂದರೂ ಒಂದೇ, ಓ ಸಿ ಅಂದರೆ ಒಂದೇ. ನೋಡಿ, ಎ ಡಿ ಅಂದರೂ ಒಂದೇ, ಓ ಸಿ ಅಂದರೂ ಒಂದೇ. ಸೊ ಅದರಿಂದ ಬಿ ಡಿ ಬೈ ಓ ಸಿ ಆಕ್ಸಲರೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಎ ಈಸ್ ಈಕ್ವಲ್ ಟು ಬಿ ಡಿ ಬೈ ಟಿ. ಸೊ ಬಿ ಡಿ ಈಸ್ ಈಕ್ವಲ್ ಟು ಎ ಇಂಟು ಟಿ. ಸೊ ಒಂದನೇ ಸಮೀಕರಣ ಏನು ಹೇಳ್ತದೆ, ಬಿ ಡಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಅಂತ ಹೇಳ್ತದೆ. ಎರಡನೇ ಸಮೀಕರಣ ಏನು ಹೇಳ್ತದೆ, ಬಿ ಡಿ ಈಸ್ ಈಕ್ವಲ್ ಟು ಎ ಟಿ ಅಂತ ಹೇಳ್ತದೆ. ಸೊ 1 ಮತ್ತು 2ರಿಂದ ಎರಡರಲ್ಲೂ ಕೂಡ ಬಿ ಡಿ ಇದೆ ನೋಡಿ ಎಡಗಡೆಯಲ್ಲಿ. ಸೊ ಬಲಗಡೆ ತಗೊಂಡಾಗ ಇಲ್ಲಿ ವಿ ಮೈನಸ್ ಯು ಇದೆ, ಇಲ್ಲಿ ಎ ಟಿ ಇದೆ. ಆಗ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಸಮೀಕರಣ ಬರ್ತದೆ. ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ವಿ ಅಂದ್ರೇನು, ಅಂತಿಮ ವೇಗ. ಅಳೆಯೋ ಮಾನ ಮೀಟರ್ ಪರ್ ಸೆಕೆಂಡ್. ಆರಂಭ ವೇಗ ಯು, ಅಳೆಯೋ ಮಾನ ಮೀಟರ್ ಪರ್ ಸೆಕೆಂಡ್. ಕಾಲವನ್ನು ಟಿ ಅಂತಾರೆ, ಸೆಕೆಂಡಲ್ಲಿ ಅಳೀತಾರೆ. ವೇಗೋತ್ಕರ್ಷ ಎ ಅನ್ನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತಾರೆ. ಸೊ ಇದು ಮೊದಲನೇ ಸೂತ್ರ. ಇದು ವೇಗ ಮತ್ತು ಕಾಲ ಸಂಬಂಧಪಟ್ಟ ಹಾಗೆ. ಇನ್ನು ಎರಡನೇ ಸೂತ್ರ ಸ್ಥಾನ ಮತ್ತು ಕಾಲ ಸಂಬಂಧಪಟ್ಟ ಹಾಗೆ. ಇದೇ ನಕ್ಷೆ ಸ್ಥಾನ ಮತ್ತು ಕಾಲ ಸಂಬಂಧಪಟ್ಟ ಹಾಗೆ ಎರಡನೇ ನಕ್ಷೆ. ಇಲ್ಲೇನು ಮಾಡಬೇಕು ಅಂದರೆ, ಸ್ಥಾನ ನೋಡಿ ಎ ಯಲ್ಲಿತ್ತೋ ಅದು ಬಿಗೆ ಹೋಗಿದೆ. ಸೊ ಅದರಿಂದಾಗಿ ಇಲ್ಲಿ ಇಷ್ಟು ವಿಸ್ತೀರ್ಣ ಆಕ್ರಮಿಸ್ತದೆ. ಅದು ಯಾವುದು, ಎ ಬಿ ಸಿ ಓ ಅಂತ ಈ ನಕ್ಷೆ ಇಷ್ಟನ್ನು ಆಕರಿಸ್ತದೆ. ಅದಕ್ಕೇನಂತಾರೆ, ಈ ಆಕೃತಿ ಹೆಸರೇನು, ಟ್ರಾಪೀಜ್ಯ ಅಂತಾರೆ. ಸೊ ಇಲ್ಲಿ ಈ ಒಂದು ಚಲಿಸಿದ ದೂರ ಬಗ್ಗೆ ಸಂಬಂಧ ಬರುತ್ತೆ. ಇಲ್ಲಿ ಈಸ್ ಈಕ್ವಲ್ ಟು ಎಸ್ ಇರಲಿ. ಸೊ ದೂರ ಅಂದರೆ ಅರ್ಥ ಏನು, ಈ ಸೂತ್ರ ನೋಡಿ, ವಿ ಈಸ್ ಈಕ್ವಲ್ ಟು ಡಿ ಬೈ ಟಿ ಸೂತ್ರದಲ್ಲಿ ಇದು ನೀವು ಕಲ್ತಿದ್ದೀರ ಫಸ್ಟು. ಡಿ ಅಂದರೆ ದೂರ. ಸೊ ಡಿ ಈಸ್ ಈಕ್ವಲ್ ಟು ವಿ ಇಂಟು ಟಿ ಅಂತ ಆಗುತ್ತೆ. ಸೊ ದೂರ ಈಸ್ ಈಕ್ವಲ್ ಟು ವೇಗ ಇಂಟು ಕಾಲ. ಅದನ್ನು ಇಲ್ಲಿ ತರಬೇಕಾಗತ್ತೆ. ಈ ನಕ್ಷೆ ನೋಡಿದಾಗ ನಾವು ಅದನ್ನು ಓ ಎ ಬಿ ಸಿ ಅಂತ ಹೇಳಿಬಿಟ್ಟು ಒಂದು ತ್ರಾಪಿಜ್ಯ ಮಾಡ್ಕೋತೀವಿ. ಚಲಿಸಿದ ದೂರ ಈಸ್ ಈಕ್ವಲ್ ಟು ಎಸ್ ಈಸ್ ಈಕ್ವಲ್ ಟು ತ್ರಾಪಿಜ್ಯ
ಒ ಎ ಬಿ ಸಿಯ ವಿಸ್ತೀರ್ಣ. ನೋಡಿ ಚಿತ್ರ ನೋಡ್ಕೊಳ್ಳಿ, ಒ ಎ ಬಿ ಸಿ ಎಲ್ಲಿ ಬರುತ್ತೆ ಅಂತ ನೋಡಿ. ಒ ಎ ಬಿ ಸಿ, ಈ ಒ ಎ ಬಿ ಸಿಯಲ್ಲಿ ಎರಡು ಆಕೃತಿಗಳಿದೆ. ಒಂದನೇದು ಆಯತ ಒ ಎ ಡಿ ಸಿ ಅಂತ, ಇನ್ನೊಂದು ತ್ರಿಕೋನ. ಸೊ 2 ಇಸ್ ಈಕ್ವಲ್ ಟು ಆಯತ ಒ ಎ ಡಿ ಸಿಯ ಕ್ಷೇತ್ರಫಲ ಪ್ಲಸ್ ಇನ್ನೊಂದು ತ್ರಿಭುಜ ಬರುತ್ತಲ್ಲ, ಅದ್ರ ಹೆಸರೇನು ಎ ಬಿ ಡಿ ಅಂತ. ತ್ರಿಭುಜ ಎ ಬಿ ಡಿಯ ಕ್ಷೇತ್ರಫಲ. ಅಂದರೆ ಏನಾಗುತ್ತೆ, ನೋಡಿ ಆಯತ ಅಂದ್ರೇನು, ಅದು ವಿಸ್ತೀರ್ಣ ಸೂತ್ರ ಏನು, ಉದ್ದ ಇಂಟು ಅಗಲ ಅಲ್ವಾ. ಒ ಎ ಇಂಟು ಎ ಡಿ ಪ್ಲಸ್ ತ್ರಿಭುಜ ಅಂದಾಗ ಅರ್ಧ ಪಾದ ಇಂಟು ಎತ್ತರ. ಪಾದ ಯಾವುದು, ಅರ್ಧ ಬಿ ಡಿ ಇಂಟು ಎ ಡಿ. ಎ ಡಿ ಎತ್ತರ, ಪಾದ ಬಿ ಡಿ ಆಗುತ್ತೆ. ಸೊ ಇಲ್ಲಿ ನಾವು ಅಳತೆಗಳನ್ನು ಹಾಕ್ಕೊಳ್ಳುವ. ಒ ಎ ಅಂದ್ರೇನು, ಯು ಇಂಟು ಎ ಡಿ ಅಂದ್ರೇನು, ಟಿ ಪ್ಲಸ್ ಅರ್ಧ ಇಂಟು ಬಿ ಡಿ ಅಂತ ಬಂತು. ಸೊ ಬಿ ಡಿ ಅಂದರೆ ಏನಾಗುತ್ತೆ, ವಿ ಮೈನಸ್ ಯು ಬರುತ್ತೆ ಅಲ್ವಾ. ಅರ್ಧ ಇಂಟು ಟಿ ಇಂಟು ಎ ಟಿ. ಬಿ ಡಿಯನ್ನು ಎ ಟಿ ಅಂತ ಬರೆದಿದ್ದೀವಿ ಆಗಲೇ. ಇಂಟು ಎ ಡಿ. ಎ ಡಿ ಅಂದ್ರೇನು, ಟಿ. ಸೊ ಈಗ ಏನಾಯಿತು, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್. ಎರಡನೆಯ ಮುಖ್ಯವಾದ ಚಲನೆಯ ಸಮೀಕರಣ. ಇಲ್ಲಿ ಎಸ್ ಅಂದ್ರೇನು, ಚಲಿಸಿದ ದೂರ. ಅದನ್ನು ಹೆಂಗೆ ಅಳೀತಾರೆ, ಮೀಟರ್ಗಳಲ್ಲಿ ಅಳೀತಾರೆ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಸೇರಿಸ್ಬೇಕು. ಎಸ್ ಅಂದರೆ ಚಲಿಸಿದ ದೂರ. ಇದನ್ನು ಪದೇ ಪದೇ ಹೇಳ್ತಾ ಇರಬೇಕು ಸರಿಯಾಗಿ. ಅದನ್ನು ಅಳೆಯುವಂಥದ್ದು ಮೀಟರ್ಗಳಲ್ಲಿ. ಇದು ಎರಡನೇ ಮುಖ್ಯ ಸಮೀಕರಣ. ಅರ್ಥ ಆಯ್ತಲ್ಲ ಹೇಗೆ ಅಂತ ನೋಡಿ. ಇದು ತ್ರಾಪಿಜ್ಯ. ಇದರಲ್ಲಿ ಎರಡು ಆಕೃತಿಗಳು, ಒಂದು ಆಯತ, ಎರಡನೇದು ತ್ರಿಭುಜ. ಸೊ ಆಯತ ವಿಸ್ತೀರ್ಣ ಅಂದರೆ ಒ ಎ ಇಂಟು ಎ ಡಿ, ತ್ರಿಭುಜ ವಿಸ್ತೀರ್ಣ ಅರ್ಧ ಪಾದ ಇಂಟು ಎತ್ತರ. ಅಲ್ಲಿ ಬಿ ಡಿಯನ್ನು ಎ ಟಿಯಿಂದ ಮೊದಲೇ ಪ್ರೂವ್ ಮಾಡಿದ್ದೀವಿ. ಬಿಕಾಸ್ ಬಿ ಡಿ ಈಸ್ ಈಕ್ವಲ್ ಟು ಎ ಟಿ ಮೊದಲೇ ಹೇಳಿದೆ. ಸೊ ಎ ಟಿ ಇಂಟು ಟಿ, ಆವಾಗೇನಾಗುತ್ತೆ, ಅದು ಯು ಟಿ ಈಸ್ ಈಕ್ವಲ್ ಟು ಅರ್ಧ ಎ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಂತ ಆಗುತ್ತೆ. ಇನ್ನು ಮೂರನೇದಾಗಿ ಸ್ಥಾನ ಮತ್ತು ವೇಗ. ಸ್ಥಾನ ಮತ್ತು ವೇಗದ ವಿಸ್ತೀರ್ಣ ಅಂತ ಮಾಡಬೇಕಾಗತ್ತೆ. ಸ್ಥಾನ ಮತ್ತು ವೇಗ. ಸ್ಥಾನ ಅಂದರೆ ಇಲ್ಲಿ ಎಸ್ ಬರುತ್ತೆ. ಸೊ ಚಲಿಸಿದ ದೂರ ಅಂದರೆ ಎಸ್ ಬರುತ್ತೆ. ತ್ರಾಪಿಜ್ಯ ಒ ಎ ಬಿ ಸಿಯ ಕ್ಷೇತ್ರಫಲ. ಇದು ತ್ರಾಪಿಜ್ಯ ಕ್ಷೇತ್ರಫಲ ಹೇಳಿದಾಗ ಇವಾಗ ಎರಡು ಆಕೃತಿ ತಗೊಳ್ಳೋದಿಲ್ಲ. ಈಗೇನು ಮಾಡ್ತೀವಿ, ಒಟ್ಟು ತಗೊಳ್ತೀವಿ. ಅರ್ಧ ಸೂತ್ರ ನಿಮ್ಗೆ ಗೊತ್ತಿರ್ಬೋದು, ಎ ಈಸ್ ಈಕ್ವಲ್ ಟು ಅರ್ಧ ಎಚ್ ಇಂಟು ಎ ಪ್ಲಸ್ ಬಿ ಅಂತ ಸೂತ್ರ ಇರೋದು. ಸೊ ಎಚ್ ಅಂದರೆ ಎತ್ತರ, ಎ ಡಿ. ಎ ಅಂದರೆ ಸಮಾನಾಂತರ ಬಾಹುಗಳು ಯಾವುದೆಲ್ಲ, ಎ ಡಿ ಪ್ಲಸ್ ಎತ್ತರ, ಇನ್ನೊಂದು ಬಿ ಸಿ. ಎ ಡಿ ಪ್ಲಸ್ ಬಿ ಸಿ ಅಂತ ಆಗುತ್ತೆ. ಸೊ ಅರ್ಧ ಎಚ್ ಇಂಟು, ಎಚ್ ಅಂದರೆ ಎತ್ತರ,
ಒಂದು ಸಮಾನಾಂತರ ಬಾಹುಗಳು ಯಾವುದೆಲ್ಲ, ಒಂದು ಎ ಡಿ, ಇನ್ನೊಂದು ಬಿ ಸಿ. ಸೊ ಎ ಡಿ ಪ್ಲಸ್ ಬಿ ಸಿ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಇಲ್ಲಿ ಚಲಿಸಿದ ದೂರ ಮತ್ತು ವೇಗಕ್ಕೆ ಸಂಬಂಧ ಹುಡುಕೋದು ನಾವು. ಆಗ ಹುಡುಕಿದ್ದು ಸ್ಥಾನ ಮತ್ತು ಕಾಲ ಹುಡುಕಿದ್ವಿ, ಈಗ ಸ್ಥಾನ ಮತ್ತು ವೇಗ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಅದನ್ನು ಇದೇ ಥರಕ್ಕೂ ಬರೀಬೋದು. ಇದು ಒಂದು ಸೂತ್ರ ಆಯಿತು. ಅಥವಾ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೋಡಿ, ಓ ಎ ಪ್ಲಸ್ ಬಿ ಸಿ ಇದು ಬೈ 2, ಓ ಎ ಪ್ಲಸ್ ಬಿ ಸಿ ಬೈ 2 ಅಂದರೆ ಓ ಎ ಅಂದರೆ ಅದರ ಒಂದು ಪಾದ, ಬಿ ಸಿ ಅಂದರೆ ಇನ್ನೊಂದು ಪಾದ, ಓ ಸಿ ಅಂದರೆ ಎತ್ತರ ಇಂಟು ಓ ಸಿ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, ಓ ಎ ಅಂದ್ರೇನು ಯು, ಬಿ ಸಿ ಅಂದ್ರೇನು ವಿ ಬೈ 2 ಇಂಟು ಓ ಸಿ ಅಂದ್ರೇನು ಟಿ, ಯು ಪ್ಲಸ್ ವಿ ಬೈ 2 ಇಂಟು ಟಿ ಅಂತ ಬಂತು. ಇದು ಎಸ್ಸಿಗೆ ಸಮ. ಇವಾಗ ನಾವು ಒಂದನೇ ಸೂತ್ರದಲ್ಲಿ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಹೇಳಿದ್ದೀವಿ. ಇದರಲ್ಲಿ ಎ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಯು ಈಚೆ ತರಬೇಕು, ವಿ ಮೈನಸ್ ಯು ಆಗುತ್ತೆ. ಟಿ ಏನಾಗುತ್ತೆ, ವಿ ಮೈನಸ್ ಯು ಬೈ ಎ ಅಂತ ಆಗುತ್ತೆ. ಅದನ್ನು ತರಬೇಕಿಲ್ಲಿ. ಸೊ ಯು ಪ್ಲಸ್ ವಿ ಬೈ 2 ಇಂಟು ಟಿ ಅಂದರೆ ವಿ ಮೈನಸ್ ಯು ಬೈ ಎ ಅಲ್ವಾ. ಈಗ ವಿ ಪ್ಲಸ್ ಯು ಅಂತ ಬರಿಬೋದು, ಅಥವಾ ವಿ ಪ್ಲಸ್ ಯು ಅಂತಲೂ ಬರಿಬೋದು, ಎರಡು ಒಂದೇ. 3ಕ್ಕೆ 4 ಕೂಡಿಸಿದ್ರು 7 ಬರುತ್ತೆ, 4ಕ್ಕೆ 3 ಕೂಡಿಸಿದ್ರು 7 ಬರುತ್ತೆ. ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ವಿ ಪ್ಲಸ್ ಯು ಇಂಟು ವಿ ಪ್ಲಸ್ ಯು ಮಾಡಿದಾಗ ವಿ ಸ್ಕ್ವೇರ್ಡ್ ಮೈನಸ್ ಯು ಸ್ಕ್ವೇರ್ಡ್ ಅಂತ ಬರುತ್ತೆ ಬೈ 2a ಈಸ್ ಈಕ್ವಲ್ ಟು ಎಸ್. ಇದು ಹೆಂಗೆ ಬಂತು ಗೊತ್ತಾಯ್ತಲ್ಲ ಸೂತ್ರ. ಇದೊಂದು ಸೂತ್ರ. ಇನ್ನೊಂದು ಸೂತ್ರ ನೀವು ಬಿಟ್ಕೋಬೇಕಾದ್ದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ಡ್ ಮೈನಸ್ ಬಿ ಸ್ಕ್ವೇರ್ಡ್ ಅಂತ ಸೂತ್ರ ಇತ್ತು ಆಲ್ಜಿಬ್ರಾದಲ್ಲಿ. ನೋಡಿದ್ರಲ್ಲ, ಅದನ್ನೇ ಹಾಕಿದ್ದಿಲ್ಲಿ. ವಿ ಪ್ಲಸ್ ಯು ಇಂಟು ವಿ ಮೈನಸ್ ಯು ಅಂದರೆ ವಿ ಸ್ಕ್ವೇರ್ಡ್ ಮೈನಸ್ ಯು ಸ್ಕ್ವೇರ್ಡ್ ಬೈ ಎ. ಸೊ ಇಲ್ಲಿ 2a. ಸೊ ಈ ಓರೆ ಗುಣಾಕಾರ ಮಾಡಿ. ಮೂರನೆಯ ಮುಖ್ಯವಾದ ಚಲನೆ ಸಮೀಕರಣ ಬರ್ತದೆ ಏನಂತ, ವಿ ಸ್ಕ್ವೇರ್ಡ್ ಮೈನಸ್ ಯು ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು 2as ಅಂತ. ಇದು ಮೂರನೇ ಸಮೀಕರಣ. ವಿ ಸ್ಕ್ವೇರ್ಡ್ ಮೈನಸ್ ಯು ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು 2as. ಈಗ ನಾವು 3 ಸಮೀಕರಣ ನೋಡಿದಾಗಾಯಿತು. ಒಂದನೇದು ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಎರಡನೇದು ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಮೂರನೇದು 2as ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ಡ್ ಮೈನಸ್ ಯು ಸ್ಕ್ವೇರ್ಡ್. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೆಕ್ಕ ಮಾಡೋಣ ಅಂತೆ. ಮೂರನೇ ಸೂತ್ರ ಸಂಬಂಧಪಟ್ಟ ಹಾಗೆ ಒಂದು ಲೆಕ್ಕ ಎಲ್ಲ ಬರ್ಕೊಂಡ್ರ, ಪೆನ್ಸಿಲ್ ಆ್ಯಂಡ್ ಸ್ಕೇಲ್ ತೊಗೊಂಡು ಮಾಡಬೇಕು, ಗೆರೆಗಳೆಲ್ಲ ಎಳಿಬೇಕು. ಈಗ ಸೂತ್ರವನ್ನು ನೀವು ಕಲಿಬೇಕಾಗತ್ತೆ. ಪರೀಕ್ಷೆಯಲ್ಲಿ 3ರಲ್ಲಿ 1 ಕೇಳ್ತಾರೆ, 4 ಮಾರ್ಕು ಬರುತ್ತಾ. ಸೂತ್ರ ಇಟ್ಕೊಂಡು ಮಾಡಬೇಕಾಗತ್ತೆ. ಸೊ ಇದ್ರ ಕೆಲಸ ಆಯಿತು. ಒಂದು ಲೆಕ್ಕ ಬರ್ಕೊಳ್ಳಿ, ಲೆಕ್ಕ. 20 ಮೀಟರ್ ಎತ್ತರದಿಂದ ಚೆಂಡನ್ನು ಬೀಳಿಸಲಾಯಿತು. ಅದರ ವೇಗವು ಏಕರೂಪವಾಗಿ 10 ಮೀಟರ್ ಪ್ರತಿ ಹೆಚ್ಚಾದರೆ, ಸೊ ಎತ್ತರ ಚಲಿಸಿದ ದೂರ ಅಂತ ಇಟ್ಕೋಬೋದು 20 ಮೀಟರ್, ಅದನ್ನು ಎಸ್ ಅಂತ ಕರೀತಾರೆ. ಅಲ್ಲಿ ವೇಗೋತ್ಕರ್ಷ ಕೊಟ್ಟಿದ್ದಾರೆ. ವೇಗ ಎಷ್ಟು ಕೊಟ್ಟಿದ್ದಾರೆ, ವಿ ಎಷ್ಟು ಕೇಳಿದ್ದಾರೆ. ಆರಂಭ ವೇಗ ಯು ಈಸ್ ಈಕ್ವಲ್ ಟು 0, ಚಲಿಸಿದ ದೂರ 20 ಮೀಟರ್ ಅಲ್ವಾ. ಆಮೇಲೆ ಅಂತಿಮ ವೇಗ ಎಷ್ಟು ಅಂತ ಕೇಳ್ತಿದ್ದಾರೆ.
ಅಂತಿಮ ವೇಗ ಎಷ್ಟು, ಕಾಲ ಎಷ್ಟು. ಈ ಥರ ಲೆಕ್ಕ ಕೊಟ್ಟಾಗ ಅದೇನು ಕೊಟ್ಟಿದ್ದಾರೆ ಅಂತ ನೋಡಬೇಕು ಫಸ್ಟು. ಇದು ನೋಡಿ ಕೊಟ್ಟಿರೋ ವಿಷಯ, ಚಲಿಸಿದ ದೂರ ಎಸ್ ಕೊಟ್ಟಿದ್ದಾರೆ, ಯು ಕೊಟ್ಟಿದ್ದಾರೆ, ವಿ ಕೇಳ್ತಾ ಇದ್ದಾರೆ. ಸೊ ಎಸ್ಗೂ ಯುಗೂ ವಿಗೂ ಸಂಬಂಧ ಇರುವ ಸೂತ್ರ ವಿ ಸ್ಕ್ವೇರ್ಡ್ ಮೈನಸ್ ಯು ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು 2AS. ಇಲ್ಲಿ ಎ ಅಂದರೆ ಎಷ್ಟು, ವೇಗೋತ್ಕರ್ಷ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ವೇಗೋತ್ಕರ್ಷ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೇಗ ಕೊಟ್ಟರೆ ಪರ್ ಸೆಕೆಂಡ್, ವೇಗೋತ್ಕರ್ಷ ಕೊಟ್ಟರೆ ಪರ್ ಸೆಕೆಂಡ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ಲ ನೋಡಿ. 2 ಇಂಟು ಎ ಅಂದರೆ 10, ಎಸ್ ಅಂದರೆ 20 ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ಡ್ ಗೊತ್ತಿಲ್ಲ, ಯು ಸ್ಕ್ವೇರ್ಡ್ 0, ಯಾಕೆ ಆರಂಭ ವೇಗ 0. ಇವಾಗ ಇದು 400 ಬರ್ತದೆ, 400 ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ಡ್. ಸೊ ವಿ ಈಸ್ ಈಕ್ವಲ್ ಟು √400 ಪ್ಲಸ್ ಆರ್ ಮೈನಸ್ 20 ಬರುತ್ತೆ. ಸೊ ವಿ ಈಸ್ ಈಕ್ವಲ್ ಟು 20 ಅಂದರೆ ಅಂತಿಮ ವೇಗ. ಇನ್ನು ಎರಡನೇ ಕ್ವಶನ್ ಕೇಳಿದ್ದಾರೆ ಅವರು. ಏನು ಕೇಳಿದ್ದಾರೆ, ಕಾಲ ಎಷ್ಟು ಅಂತ. ಸೊ ಕಾಲ ನೋಡಬೇಕಾದ್ರೆ ನಮ್ಗೆ ಈ ಸೂತ್ರಗಳು ಆಗಲ್ಲ. ಅದಕ್ಕೆ ಮೊದಲನೇ ಸೂತ್ರ ತೊಗೋಬೇಕು. ಯಾವುದು ಮೊದಲನೇ ಸೂತ್ರ, ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಸೂತ್ರ ತೊಗೋಬೇಕು. ಈ ಸೂತ್ರದಲ್ಲಿ ನೋಡಿ, ಅಂತಿಮ ವೇಗ 20, ಆರಂಭ ವೇಗ 0, ಎ ಅಂದರೆ 10, ಟಿ ಅಂದರೆ ಗೊತ್ತಿಲ್ಲ, ಟಿ ಅಂತ ಬರೀರಿ. ಸೊ 10t ಈಸ್ ಈಕ್ವಲ್ ಟು 20, ಟಿ ಈಸ್ ಈಕ್ವಲ್ ಟು 20/10 ಅಂದರೆ 2. ಸೊ ಕಾಲ ಈಸ್ ಈಕ್ವಲ್ ಟು 2 ಸೆಕೆಂಡ್. ಸರಿನಾ? ಎಲ್ಲ ಬರ್ಕೊಳ್ಳಿ, ಲೆಕ್ಕನ ಕ್ಲೀನಾಗಿ ಬರ್ಕೊಳ್ತಾ ಇದ್ದೀರಾ? ಓಕೆ. ಈಗ ಇನ್ನೊಂದು ರೀತಿಯ ಚಲನೆ ಇದೆ, ಅದನ್ನು ವೃತ್ತೀಯ ಚಲನೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತೆ. ವೃತ್ತೀಯ ಚಲನೆ ತನಕ ನಾವು ಸರಳ ರೇಖಾ ಚಲನೆ ಬಗ್ಗೆ ನೋಡ್ತಾ ಇದ್ವಿ. ಒಂದು ವಾಹನ ರಸ್ತೆಯಲ್ಲಿ ಹೋಗುವಂಥದ್ದು ಅಥವಾ ಕಾರುಗಳು ಯಾವುದಾದ್ರು ನಡೆಯುವಂಥದ್ದೆಲ್ಲ ಬರ್ತಿತ್ತು. ಇವಾಗ ಅದನ್ನೇ ಸ್ವಲ್ಪ ಮುಂದುವರಿಸ್ಕೊಂಡು ಇನ್ನೊಂದು ರೀತಿ ಚಲನೆ ಅಂದ್ರೇನು, ವೃತ್ತೀಯ ಚಲನೆ ಅಂತ ಅದ್ರ ಬಗ್ಗೆ ನೋಡೋಣ. ವೃತ್ತೀಯ ಚಲನೆ ಅಂದರೆ ವೃತ್ತಾಕಾರ ಚಲಿಸುವಂಥದ್ದು. ಆ ವೃತ್ತಾಕಾರ ಚಲಿಸುವಾಗ ಅದರ ವೇಗವನ್ನು 2πr/t ಅಂತ ಸೂತ್ರದಲ್ಲಿ ಕಂಡುಹಿಡಿಯಬಹುದು. ಪೈ ಅಂದರೆ 7/22, ಇದು ಗ್ರೀಕ್ ಸ್ಥಿರಾಂಕ. ಟಿ ಅಂದರೆ ಕಾಲ, ಆರ್ ಅಂದರೆ ತ್ರಿಜ್ಯ, ವಿ ಅಂದರೆ ವೇಗ. ಸೊ ವೃತ್ತಾಕಾರ ಚಲನೆಯಲ್ಲಿ ಅದರ ವೇಗ ಹುಡುಕಬೇಕಾದ್ರೆ ಈ ಸೂತ್ರ ಹಾಕ್ಕೊಬೇಕಾಗತ್ತೆ. ನಮ್ಮ ನಿತ್ಯ ಜೀವನ ಎಲ್ಲೆಲ್ಲಿ ಬರುತ್ತೆ ವೃತ್ತಾಕಾರ ಚಲನೆ ಅಂದರೆ, ಒಂದು ದಾರಕ್ಕೆ ಒಂದು ಕಲ್ಲು ಕಟ್ಟಿ ತಿರುಗಿಸ್ಬೇಕು. ನೀವೆಲ್ಲ ಮಾಡಿರ್ತೀರ. ಹಂಗೆ ತಿರುಗಿಸಿದಾಗ ಅದು ವೃತ್ತಾಕಾರ ತಿರುಗುತ್ತೆ. ಅಲ್ಲಿ ಕಲ್ಲು ಎಂಬುದು ಒಂದು ವಸ್ತು, ಆ ದಾರ ಇದೆಲ್ಲ ದಾರ ಎಂಬುದು ತ್ರಿಜ್ಯ ಆಗುತ್ತೆ. ಕೈ ಕಟ್ತೀವಲ್ಲ ಅದು ಕೇಂದ್ರ ಆಗುತ್ತೆ. ಸೊ ಕೈಯಲ್ಲಿ ಹೀಗೆ ತಿರುಗಿಸ್ತೀವಿ, ಆವಾಗ ಅದನ್ನು ವೃತ್ತಾಕಾರ ಚಲನೆ ಅಂತ ಕರೀತಾರೆ. ಹಾಗೆ ಭೂಮಿ ಸುತ್ತಲೂ ಉಪಗ್ರಹ ಸುತ್ತುವಂಥದ್ದು, ಮುಖ್ಯವಾಗಿ ಚಂದ್ರ ಇದೆಯಲ್ಲ, ಚಂದ್ರ ಭೂಮಿಯ ಉಪಗ್ರಹ, ಅದು ಸುತ್ತು ಬರ್ತಾ ಇರುತ್ತೆ. ಆ ಸುತ್ತು ಬರುವಂಥದ್ದಕ್ಕೆ ಅದು ಕೂಡ ವೃತ್ತಾಕಾರ ಚಲನೆ. ಆಮೇಲೆ ನಿಮ್ಮಲ್ಲಿ ಎಲ್ಲ ಸ್ಪೋರ್ಟ್ಸ್ ಮೆನ್ ಕೆಲವು ಇದ್ದೀರಾ, ನೀವೆಲ್ಲ ಹ್ಯಾಮರ್ ಅಂತ ಬರುತ್ತೆ, ಒಂದು ಚೈನ್ ಇದ್ದು ಅದು ಕೊನೆಯಲ್ಲಿ ಒಂದು ಗುಂಡು ಬರುತ್ತೆ. ಆ ಹ್ಯಾಮರ್ ಥ್ರೋ ಮಾಡಬೇಕಾದ್ರೆ ಒಂದು ಸರ್ಕಲ್ ಹಾಕಿರ್ತಾರೆ. ಆ ಸರ್ಕಲ್ ನಿಂತ್ಕೊಂಡು ಅದನ್ನು ಒಂದು ಆ್ಯಕ್ಷನ್ ಮಾಡಿ ಎಸಿತೀವಿ, ಹ್ಯಾಮರ್ ಥ್ರೋ ಅಂತ. ಅದನ್ನು ಮಾಡುವಾಗ ವೃತ್ತಾಕಾರ ಚಲನೆ ನೋಡ್ಬೋದು ನಾವು. ಹಾಗೆ ಡಿಸ್ಕ್ ಥ್ರೋ ಅಂತ ಬರುತ್ತೆ, ಅದು ಅಷ್ಟೇ. ಅದು ತಗೋಬೇಕಾದ್ರೆ ಒಂಥರ ಪೋಸ್ ತಗೊಂಡು ಮಾಡಬೇಕಾಗತ್ತೆ. ಡೈರೆಕ್ಟಾಗಿ ಹತ್ರ ಹೋಗಲ್ಲ, ಅದು ಅಲ್ಲೇ ಬಿದ್ದೋಗುತ್ತೆ. ಸೊ ಹೆಚ್ಚು ದೂರ ಹೋಗ್ಬೇಕಾದ್ರೆ ಅದು ವೃತ್ತಾಕಾರವಾಗಿ ಆ ಡಿಸ್ಕನ್ನು ತಿರುಗಿಸ್ಬೇಕಾಗತ್ತೆ. ಸೊ ಅದಕ್ಕೆ ವೃತ್ತಾಕಾರ ಚಲನೆ ಅಂತ ಹೇಳ್ತಾರೆ. ಇನ್ನು ಇದೇ ಥರ ಭೂಮಿ ತಗೊಂಡ್ರೆ, ಆ ಭೂಮಿ ಸೂರ್ಯನ ಸುತ್ತು ಬರ್ತದೆ. ಭೂಮಿ ಒಂದು ಗ್ರಹ, ಸೂರ್ಯ ಒಂದು ನಕ್ಷತ್ರ. ಅದು ಕೂಡ ಸುಮಾರಾಗಿ, ಅದು ಆ್ಯಕ್ಚುಲಿ ಇದು ಎಲಿಪ್ಸ್ ಆಕಾರ ಅಂತ ಹೇಳ್ತಾರೆ, ದೀರ್ಘ ವೃತ್ತಾಕಾರ ಅಂತಾರೆ. ಆದರೂ ಸುಮಾರಾಗಿ ವೃತ್ತಾಕಾರದಲ್ಲಿ ಚಲಿಸುತ್ತೆ ಅಂತ ಹೇಳ್ಬಿಟ್ಟು
ಸೊ ಈ ವೃತ್ತಾಕಾರ ಚಲಿಸಬೇಕು ಒಂದು ಕೇಂದ್ರ ಅಂತ ಇರಬೇಕು. ಆ ದೂರಕ್ಕೆ ತ್ರಿಜ್ಯ ಅಂತ ಕರೀತಾರೆ. ಇದು ವಸ್ತು ಸುತ್ತು ಬರುವಂಥದ್ದು ಅಂತ ಹೇಳ್ಬಿಟ್ಟು ಒಂದು ಉದಾಹರಣೆ ನೋಡೋಣಂತೆ. ಈ ಥರ ಲೆಕ್ಕ ಒಂದು ಉದಾಹರಣೆ ಮಾಡಿ ನೋಡೋಣ. ಈ ಒಂದು ಲೆಕ್ಕ ನಿಮ್ಮ ಪುಸ್ತಕದಲ್ಲಿದೆ. 200 ಮೀಟರ್ ವ್ಯಾಸವುಳ್ಳ ವೃತ್ತೀಯ ಪಥದಲ್ಲಿ ಆಟಗಾರನೊಬ್ಬ ಒಂದು ಸುತ್ತನ್ನು 40 ಸೆಕೆಂಡ್ಲಿ ಪೂರ್ಣಗೊಳಿಸಿದ್ದಾನೆ. ಚಲಿಸಿದ ದೂರ = 200 ಮೀಟರ್. 200 ಮೀಟರ್ ವ್ಯಾಸ ಅಂದಿದ್ದಾರೆ. ಸೊ ವ್ಯಾಸ 200 ಮೀಟರ್, ಅದನ್ನು ಡಿ ಅಂತ ಕರೀತಾರೆ. ಸೊ ತ್ರಿಜ್ಯ ಎಷ್ಟಾಗುತ್ತಾಗ? ತ್ರಿಜ್ಯ = 200/2 ಅಂದರೆ 100 ಮೀಟರ್ ಆಗುತ್ತೆ. ಆಮೇಲೆ ಒಂದು ಸುತ್ತನ್ನು 40 ಸೆಕೆಂಡ್ ಪೂರ್ಣಗೊಳಿಸ್ತಾನಂತೆ. 40 ಸೆಕೆಂಡು. ಸೊ ಒಂದು ಸುತ್ತು ಬರಲು ಬೇಕಾದ ಸಮಯ 40 ಸೆಕೆಂಡು. ಹಾಗಾದರೆ ಅವನು ಒಟ್ಟು ಸಮಯ ಎಷ್ಟು ತಗೊಳ್ತಾನೆ? 2 ನಿಮಿಷ 20 ಸೆಕೆಂಡ್ ಅಂತ ಹೇಳಿದ್ದಾರೆ. 2 ನಿಮಿಷ 20 ಸೆಕೆಂಡ್ ಅಂದರೆ ಎಷ್ಟಾಗುತ್ತೆ? 1 ನಿಮಿಷಕ್ಕೆ ಎಷ್ಟು ಸೆಕೆಂಡು? 60. ಸೊ 2 × 60 ಎಷ್ಟಾಗುತ್ತೆ? 120. ಮತ್ತು 20 ಸೆಕೆಂಡು 140 ಆಗುತ್ತೆ. ಸೊ 2 ನಿಮಿಷ 20 ಸೆಕೆಂಡ್ ಅವಧಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ 2 ನಿಮಿಷ 20 ಸೆಕೆಂಡಲ್ಲಿ ಅವನು ಎಷ್ಟು ಸುತ್ತು ಬರ್ತಾನೆ ಅಂತ. ಒಂದು ಸುತ್ತಿಗೆ 40 ನಿಮಿಷ. ಸೊ 140/40 ಮಾಡಿದ್ರೆ 3.5 ಸುತ್ತು. ಸೊ 3.5 ಸುತ್ತು ಬರ್ತಾನೆ ಅವನು. ಅದು ಅವನು ಚಲಿಸಿದ ದೂರ ಆಗುತ್ತೆ. ಆಮೇಲೆ ಒಟ್ಟು ದೂರ ಎಷ್ಟಾಗುತ್ತೆ ಅಂತ ಕೇಳಿದರೆ, ಓಟಗಾರನು ಓಡಿದ ಒಟ್ಟು ದೂರ = ಅದು ವೃತ್ತಾಕಾರ ಚಲನೆ ಆದ್ದರಿಂದ 2πr ಅಂತ. ಸೊ 3.5 ಸುತ್ತು. 3.5 ಅಂದರೆ ಎಷ್ಟಾಗುತ್ತೆ? 3.5 ಅಂತ ಇಟ್ಕೊಳ್ಳುವ. ಇಂಟು ಏನು? 2 × π. π ಅಂದರೆ ಎಷ್ಟಾಗುತ್ತೆ? 22/7. ಆವಾಗ ನಿಮಗೆ ಎಷ್ಟು ಬರುತ್ತೆ? 2200 ಮೀಟರ್. ಇಲ್ಲಿ ತ್ರಿಜ್ಯನ 100 ಮೀಟರ್ ತೊಗೋಬೇಕು. 2πr ಒಂದು ಸುತ್ತಕ್ಕೆ ಅಂತ 3.5 ಸುತ್ತು ಬರ್ತಾನೆ. ಸೊ 2200 ಮೀಟರ್ ಅಥವಾ ಕಿಲೋಮೀಟ್ರ್ ಮಾಡಿದರೆ 2.2 ಕಿಲೋಮೀಟ್ರ್ ಆಗುತ್ತೆ. 1 ಕಿಲೋಮೀಟರ್ ಎಷ್ಟು ಮೀಟ್ರು? 1000 ಮೀಟ್ರು. ಸೊ ಇಲ್ಲಿ ವೃತ್ತಾಕಾರದಿಂದ ಮುಖ್ಯವಾಗಿ 200 ಮೀಟರ್ ರೇಸು, 400 ಮೀಟರ್ ರೇಸು ಮಾಡುವಾಗ ವೃತ್ತಾಕಾರ ಸುತ್ತಬೇಕಾಗುತ್ತೆ. ನಿಮಗೆಲ್ಲ ಹೆಚ್ಚಿನ ಅನುಭವ ಇರುತ್ತೆ. ಒಂದೇ ಸಲ ಆನ್ ದ ಮಾರ್ಕ್ ಸೆಟ್ ಗೋ ಅಂತಾರೆ. ಅವ್ರಿಗೆ ಬೇರೆ ಬೇರೆ ಸ್ಟಾರ್ಟಿಂಗ್ ಪಾಯಿಂಟ್ ಕೊಟ್ಟಿರ್ತಾರೆ. ಆ ಸ್ಟಾರ್ಟಿಂಗ್ ಪಾಯಿಂಟ್ ಹೊರಡ್ತಾರೆ ಅವರು. ಅಲ್ಲಿ ಏನೋ ಸ್ವಲ್ಪ ಲೇಟ್ ಆದರೆ ಎಲ್ಲ ಲೇಟ್ ಆಗುತ್ತೆ. ಕೊನೆಯಲ್ಲಿ 2ನೇ ಟ್ರ್ಯಾಕ್ ಬರುವಾಗ ಎಲ್ಲ ಏನಾಗುತ್ತೆ? ಎಲ್ಲ ಒಂದೇ ಟ್ರ್ಯಾಕಿಗೆ ಬರ್ತಾರೆ 2ನೇ ಸುತ್ತಲ್ಲಿ. ಸೊ ಆ ಥರ ಸುತ್ತು ಬರೋದು. ಸೊ ಅದು ಸುತ್ತು ಬರ್ಬೇಕಾದ್ರೆ ಇಲ್ಲಿ 2200 ಮೀಟರ್ ಅವನು ಸುತ್ತಾನೆ ಅಂತ ಹೇಳ್ಬಿಟ್ಟು. ಇನ್ನು 2ನೇ ಕ್ವಶನ್ನು, ಸ್ಥಾನ ಪಲ್ಲಟ ಎಷ್ಟು? ಸ್ಥಾನ ಪಲ್ಲಟ ಅಂದ್ರೇನು? ಅವ ಇಲ್ಲಿಂದ ಹೊರಟಿದ್ದು ಎ ಅಂತ ಬಿಗೆ ಬರ್ತಾನೆ. ಸೊ ಮೊದಲನೇ ಕ್ಲಾಸಿಗೆ ನಾವು ಕಲ್ತಿದ್ವಿ ಸ್ಥಾನ ಪಲ್ಲಟ ಅಂದ್ರೇನು? ಕನಿಷ್ಠ ದೂರ. ಎಯಿಂದ ಹೊರಟಿದ್ದಾನೆ, ಬಿಗೆ ತಲುಪಿದ್ದಾನೆ. 3.5 ಸುತ್ತು ಮಾಡುವಾಗ ಬಿಗೆ ಬರ್ತಾನೆ. ಸೊ 1 2 3.5 ಅಂದಾಗ ಇಲ್ಲಿ ಬರುತ್ತೆ. ಸೊ ಕನಿಷ್ಠ ದೂರ ಆಗುತ್ತೆ ಅಂದರೆ ವ್ಯಾಸ ಆಗುತ್ತೆ. ವ್ಯಾಸ ಅಂದರೆ ಕನಿಷ್ಠ ದೂರ. ಅದನ್ನು ನಾವು AB ಅಂತ ಕರಿತೀವಿ. ಸೊ 2 × ತ್ರಿಜ್ಯ 100. ಸೊ ಒಂದು ವ್ಯಾಸ 2 ತ್ರಿಜ್ಯ ಸಮ 2 × ವ್ಯಾಸ. ಸೊ ವ್ಯಾಸ ಅಂದರೆ ಎಷ್ಟಾಗುತ್ತೆ? 200 ಮೀಟರ್ ಆಗುತ್ತೆ. 2 × 100 ಅಥವಾ 200 ಮೀಟರ್. ಅರ್ಥ ಆಯ್ತಲ್ಲ? ಸೊ ಕನಿಷ್ಠ ದೂರ ಅಂದರೆ ಸ್ಥಾನ ಪಲ್ಲಟ. ಎಯಿಂದ ಬಿಗೆ ಎಷ್ಟು ಅಂತ ಕೇಳಿದ್ದಾರೆ. ಆಮೇಲೆ ಒಟ್ಟು ದೂರ ಎಷ್ಟು ಸುತ್ತುವೇನೆ ಅಂತ ಹೇಳಿ 2100 ಮೀಟರ್ ಸುತ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಲೆಕ್ಕ ಉಪಗ್ರಹ ಸಂಬಂಧಪಟ್ಟ ಹಾಗೆ. ನಾನು ಆಗಲೇ ನಿಮ್ಗೆ ಹೇಳಿದೆ, ಗ್ರಹ ಮತ್ತು ಉಪಗ್ರಹ ಅಂತ ಎರಡಿದೆ. ಗ್ರಹ ಅಂದರೆ ಸೂರ್ಯನ ಸುತ್ತು ಬರುವಂಥದ್ದು, ಪ್ಲ್ಯಾನೆಟ್ ಅಂತಾರೆ ಇಂಗ್ಲೀಷಲ್ಲಿ. ಉಪಗ್ರಹ ಅಂದರೆ ಗ್ರಹಕ್ಕೆ ಸುತ್ತು ಬರುವಂಥದ್ದು. ಉಪಗ್ರಹ ಅಂದರೆ ಗ್ರಹಕ್ಕೆ ಸುತ್ತು ಬರುವಂಥದ್ದು.
ಅದು ಸಂಬಂಧಪಟ್ಟಾಗ ಒಂದು ಲೆಕ್ಕ ಮಾಡೋಣ, ಆಗ ನಿಮಗೆ ಇನ್ನೂ ಈ ವಿಷಯ ಹೆಚ್ಚು ಅರ್ಥ ಆಗುತ್ತೆ. ನೋಡಿ, ಒಂದು 42,150 ಕಿಲೋಮೀಟರ್ ತ್ರಿಜ್ಯವುಳ್ಳ ವೃತ್ತೀಯ ಕಕ್ಷೆಯಲ್ಲಿ ಕೃತಕ ಉಪಗ್ರಹ ಒಂದು ಸುತ್ತುತ್ತದೆ. ತ್ರಿಜ್ಯ ಉಪಗ್ರಹದ ಚಲನೆಯ ವೃತ್ತಾಕಾರ ಚಲನೆ ಅದು. ಇದು ಉಪಗ್ರಹ ಅಂತ ತಿಳ್ಕೊಳ್ಳಿ. ತ್ರಿಜ್ಯ 42,250 ಕಿಲೋಮೀಟರ್. 42,150 ಕಿಲೋಮೀಟರ್ ತ್ರಿಜ್ಯ ಇದೆ. ಒಂದು ಕೃತಕ ಉಪಗ್ರಹ ಸುತ್ತು ಬರ್ತಾ ಇದೆ. ಇದು ಭೂಮಿ ಅಂತ ಇಟ್ಕೊಳ್ಳೋಣ, ಆಯಿತಾ. 42,250 ಕಿಲೋಮೀಟರ್. ನಿಮಗೆ ಯಾವ ಉಪಗ್ರಹ ಹೆಸರು ಗೊತ್ತಿದೆಯಾ? ಮೊದಲ ಉಪಗ್ರಹ ಯಾವುದು ನಮ್ಮ ದೇಶದಲ್ಲಿ ಹಾರಿಬಿಟ್ಟಿದ್ದು? ಆರ್ಯಭಟ. ಎರಡನೇದು ಭಾಸ್ಕರ. ಮೂರನೇದು ರೋಹಿಣಿ. ಹೀಗೆ ಇವಾಗ ಇನ್ಸಾಟ್ ಸಿರೀಸ್ ಅಂತ ಬಿಟ್ಟಿದ್ದಾರೆ. ಅದರಲ್ಲಿ ಹಲವಾರು ಥರ ಉಪಗ್ರಹಗಳಿದ್ದಾವೆ. ಅದನ್ನು ಫಿಸಿಕ್ಸ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ತಾರೆ. ಸೊ ಇಲ್ಲಿ ಚಲನೆಯ ತ್ರಿಜ್ಯ 42,850 ಕಿಲೋಮೀಟರ್ ಆಯಿತು. ಏನೇನು ಕೊಟ್ಟಿದ್ದಾರೆ? ಭೂಮಿಯ ಸುತ್ತು ಬರಲಿಕ್ಕೆ 24 ಗಂಟೆ ತಗೊಳ್ತದಂತೆ. ಸೊ ಭೂಮಿಯ ಸುತ್ತಲೂ ತೆಗೆದುಕೊಳ್ಳುವ ಕಾಲ T = 24 ಗಂಟೆ. 1 ಗಂಟೆ ಎಷ್ಟು ನಿಮಿಷ? 60 ನಿಮಿಷ. 1 ನಿಮಿಷಕ್ಕೆ ಎಷ್ಟು ಸೆಕೆಂಡು? 60 ಸೆಕೆಂಡು. ಸೊ 24 × 60 × 60 ಸೆಕೆಂಡ್ ಮಾಡಿದಾಗ ಕಾಲ ಬರುತ್ತೆ. ಅಲ್ಲಿ ಏನು ಕೇಳ್ತಿದ್ದಾರೆ? ಜವವನ್ನು ಲೆಕ್ಕ ಹಾಕಿ ಅಂತ. ಆದ್ದರಿಂದ ಉಪಗ್ರಹದ ಜವ ಅಂತ ಹೇಳಿದ್ದಾರೆ. ಇಲ್ಲಿ ಜವ ಯಾಕೆ ಹೇಳಿದ್ದಾರೆ? ದಿಕ್ಕು ಬದಲಾಗ್ತಾ ಹೋಗುತ್ತೆ, ಅದಕ್ಕೋಸ್ಕರ. ಇಲ್ಲರೆ ವೇಗ ಅಂತಿದ್ರು. ಸೊ ಜವ = v ಅಂತ ಕರೀತಾರೆ. 2πr/t. ಬೇಕಾದ್ರೆ ಸ್ಪೀಡ್ ಅಂತ ಹಾಕ್ಬೋದು. ಜವ ಸ್ಪೀಡ್ = 2πr/t. ಇಲ್ಲಿ 2 × π × r ತ್ರಿಜ್ಯ 42,250 ಬೈ ಟಿ ಕಾಲ 24 × 60 × 60 ಮಾಡಿದಾಗ ಸಂಕ್ಷೇಪ ಮಾಡಿ ನೀವೇ ಮಾಡ್ಬೋದು, ಸರಿನಾ? 0 0 ಕ್ಯಾನ್ಸಲ್. ಆಮೇಲೆ 2 1 2 12 2 11 2 30. ಇನ್ನೇನು ಹೋಗ್ತದೆ? 5 ಹೋಗುತ್ತೆ. ಇಲ್ಲಿ 5 8 40 22 5 4 20 25 5 25 5 6 ಅಷ್ಟೇನಾ? ಓಕೆ. 845 × 11 11 5 55 44 5 49 11 88 4 92 ಬೈ 7 × 12 84 84 × 6 504. ಸಂಕ್ಷೇಪ ಮಾಡಿ ನಿಮಗೆ 3.07 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. 3.07 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ಇದು ಉಪಗ್ರಹದ ಜವ ಅಂತ ಹೇಳ್ತಾರೆ. ಸೊ ಹೇಗೆ ಮಾಡಿದ್ದು? ತ್ರಿಜ್ಯ ತಗೊಂಡಿದ್ದು 6, ತೆಗೆದುಕೊಳ್ಳುವ ಕಾಲ 24 ಗಂಟೆ, ಅದನ್ನು ಸೆಕೆಂಡ್ ಮಾಡಿಕೊಂಡದ್ದು, ಅದನ್ನು ಅನ್ವಯಿಸಿದ್ದು 2 × π × r ಡಿವೈಡೆಡ್ ಬೈ ಸಂಕ್ಷೇಪ ಮಾಡಿದಾಗ ನಿಮಗೆ 3 2 × 7 22 × 42,150 ಬೈ 24 × 60 × 60 ಅಂದರೆ ಸಂಕ್ಷೇಪ ಮಾಡಿದಾಗ 3.07 ಕಿಲೋಮೀಟರ್ ಪರ್ ಸೆಕೆಂಡ್. ಸೊ ಅದನ್ನು ಉತ್ತರ ಬರೀಬೇಕಿಲ್ಲಿ. ಉಪಗ್ರಹದ ಜವ. ಜವ ಯಾಕೆ? ದಿಕ್ಕು ಬದಲಾಗ್ತಾ ಹೋಗುತ್ತೆ. ಇದು ಉತ್ತರ. 3.07 ×
ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ. ಅದಕ್ಕೆ ಉಪಗ್ರಹ ಅಂತಾರೆ. ಭೂಮಿ ಸುತ್ತಲೂ ಸುತ್ತಾ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಒಂದೆರಡು ಹೋಮ್ವರ್ಕ್ ಹೇಳ್ತೇನೆ, ಅದನ್ನು ಮಾಡ್ಕೊಂಬನ್ನಿ. ನಿನ್ನೆ ಹೇಳಿದ ಹೋಮ್ವರ್ಕ್ ಮಾಡಿದ್ದೀರಲ್ಲ. ಹಾಗೆ ಇಲ್ಲಿ ಕೊನೆಯ ಅಭ್ಯಾಸದಲ್ಲಿ ಪೇಜ್ ನಂಬರ್ 171ರಲ್ಲಿ ಕೆಲವು ಸಿಂಪಲ್ ಲೆಕ್ಕಗಳಿದ್ದಾವೆ. ಅದರಲ್ಲಿ ಒಂದು 2-3 ಲೆಕ್ಕ ನಾನು ಮಾಡಿದ್ದೀನಿ. ಉಳಿದ ಲೆಕ್ಕನ ನೀವು ಮಾಡುವಂತೆ. ಏನೋ ಡೌಟ್ ಇದ್ದರೆ ಆಮೇಲೆ ಕೇಳ್ಬೋದು, ಸರಿನಾ? ಅಭ್ಯಾಸ ಕೊನೆಯ ಅಭ್ಯಾಸ, ಅದು ಈ ಪುಸ್ತಕದ ಕೊನೆಯ ಅಭ್ಯಾಸ. ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಬನ್ನಿ. ಈ ಸೂತ್ರನ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಮತ್ತು ನಕ್ಷೆ ರೂಪದಲ್ಲಿ ತಿಳಿಯೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ನಾಳೆ ದಿವಸ ನೆಕ್ಸ್ಟ್ ಕ್ಲಾಸಲ್ಲಿ ಏನಾದ್ರು ಡೌಟ್ ಇದ್ದರೆ ಕೇಳಿ, ಹೇಳ್ಕೊಡ್ತೀನಿ. ಓಕೆನಾ? ಆಲ್ ದ ಬೆಸ್ಟ್.